ಆತ್ಮೀಯ ವೀಕ್ಷಕರಿಗೆ ಸುವರ್ಣ ಜನನಿ ನ್ಯೂಸ್ಗೆ ಸ್ವಾಗತ. ಸುವರ್ಣ ಜನನಿ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಪಾಟೀಲ್. ನಿಮ್ಮೆಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ಇಂದಿರಾ ಗಾಂಧಿ ವಸತಿ ಶಾಲೆ ತುಂಬುರ್ಗುದ್ದಿ, ಇದು ರೆಸಿಡೆನ್ಷಿಯಲ್ ಶಾಲೆ. ಈ ಪ್ರೆಸೆಂಟ್ ಇದು ಬೆಳಗುಂದಿಯಲ್ಲಿದೆ. ಇಲ್ಲಿ ಸುಮಾರು ಆರೋಪಗಳು ಕೇಳಿ ಬರುತ್ತವೆ. ಏನಪ್ಪ ಅಂತಂದ್ರೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಹೆಣ್ಮಕ್ಳಿಗೆ ಮಲ್ಕೊಳ್ಳೋಕೆ ಚೆನ್ನಾಗಿ ಜಾಗ ಇಲ್ಲ, ಟಾಯ್ಲೆಟ್ ಜಾಗ ಇಲ್ಲ. 250 ಮಂದಿದ ಒಂದು ಸ್ಟ್ರೆಂತ್ ಇದ್ದಾಗ ಬರೀ ಎರಡೇ ಟಾಯ್ಲೆಟ್. ಹುಡುಗರೆಲ್ಲ ಹೊರಗೆ ಹೋಗ್ತಾವೆ, ಹುಡುಗಿಯರು ಎಲ್ಲಿ ಹೋಗ್ಬೇಕು? ಕುಡಿಯೋಕೆ ನೀರಿಲ್ಲ ಸರಿಯಾಗಿ. ನಾವು ಈ ವಿಷಯ ಬಗ್ಗೆ ನಾವು ಕೆಲವೊಂದು ಸಲ ಭಾಳ ಸಲನೂ ಎಪಿಸೋಡ್ಗಳು ಮಾಡಿದ್ದೀವಿ. ಇಲ್ಲಿ ಆರೋಪ ಪ್ರತ್ಯಾರೋಪ ಭಾಳ ಕೇಳಿ ಬಂದಾವ ಮಂದಿ ಕಡೆಯಿಂದ. ನಾವು ಇದನ್ನು ಎಪಿಸೋಡ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಆ ಶಾಲೆ ಬಗ್ಗೆ ಎಂಕ್ವೈರಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿ ಕಳಿಸಿದ್ರು. ಕಳಿಸಿದಾಗೂ ಕೂಡ ಅಲ್ಲಿ ನಾವೇನು ಎಂಕ್ವೈರಿ ಮಾಡಿದ್ದೀವಲ್ಲ ಅದ ಸೇಮ್ ಆರೋಪಗಳನ್ನ ಅಲ್ಲಿ ಬಂದಿದ್ದಾವೆ. ಅದನ್ನು ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಕೂಡ ಕಟ್ಟಡಕ್ಕೆ ಬಾಡಿಗೆ ಎಷ್ಟು ಐತಿ, ಎಷ್ಟು ಕೊಡ್ತಾವೆ? ನಮಗೆ ತಿಳಿದ ಪ್ರಕಾರ ಇಲ್ಲಿ 1,88,000 ರೂಪಾಯಿ ಬಾಡಿಗೆ ಕೊಡ್ತಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಕೂಡ ಇಷ್ಟು ಬಾಡಿಗೆ ಯಾಕೆ ಕೊಡ್ತಾವೆ? ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಸುಮ್ಮನೆ ಯಾಕೆ ಕುಂತವ್ರು? ಇಷ್ಟೆಲ್ಲ ಬಾಡಿಗೆ ಕೊಟ್ಟರು ಈ ಶಾಲೆಯಲ್ಲಿ ವ್ಯವಸ್ಥೆ ಇಲ್ಲ. ಈ ಶಾಲೆಯ ಪ್ರಿನ್ಸಿಪಾಲ್ ಆದಂಥ ಮಂಗಳಾ ಗೌರಿಗತೆ ಈ ಶಾಲೆಯ ವ್ಯವಸ್ಥೆ ಬಗ್ಗೆ ಪಂಚಾಯತಿಯಿಂದ ಹಿಡಿದ ಮಿನಿಸ್ಟರ್ವರೆಗೆ ಕಂಪ್ಲೇಂಟ್ ಭಾಳ ಹೋಗಿದಾವೆ. ಅವರವ್ರ ಸಂಬಂಧಪಟ್ಟಂತೆ ಇಲಾಖೆಗೆ ತಕರಾರು ಹೋಗಿದಾವೆ. ಆದರೂ ಏನೂ ಪ್ರಯೋಜನ ಇಲ್ಲ. ಯಾಕೆ? ಈ ಶಾಲೆಯ ರೆಂಟ್ ಫಿಕ್ಸೇಷನ್ ಯಾವ ಆಧಾರ ಮೇಲೆ ನೀವು ಮಾಡಿರಿ? ಏನು ನೋಟ್ ಮಾಡಿರಿ ನೀವು? ಇದ್ರಾಗ ಬೆಳಗಾವಿ DOBC ಆಗಲಿ, ಕ್ರೈಸ್ತ ಬಬ್ಲಿಸರ್ ಆಗಲಿ, ಇಲ್ಲಿದ್ದಂಥ ಪ್ರಿನ್ಸಿಪಾಲ್, ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಮೇಲಾಧಿಕಾರಿಗಳು ನೀವು ಯಾಕೆ ಇದ್ರ ಬಗ್ಗೆ ಗಮನ ತಗೊಳ್ಳಿಲ್ಲ? ಸಾರ್ವಜನಿಕರನ್ನ ರೂಟಿ ಮಾಡಕತ್ತಂಗೆ ಲೆಕ್ಕ ಆಗ್ತದೆ. ಯಾಕಂದರೆ 1,88,000 ರೂಪಾಯಿ ಬಾಡಿಗೆ ಕೊಡುವಂಥ ಆ ಜಾಗನೇ ಅಲ್ಲ. ನೀವೆಲ್ಲ ಬಂದು ಒಂದ್ಸಲ ನೋಡ್ರಿ ಇಲ್ಲಿ ಏನೈತಿ ಸಮಸ್ಯೆ. ನೀವು ಬಂದು ನೋಡಿದಾಗ ಸಮಸ್ಯೆ ಗೊತ್ತಾಗೋದಲ್ಲಿ ಕುಡಿಯೋಕೆ ಹುಡುಗರಿಗೆ ನೀರಿಲ್ಲ. ಯಾಕಂದ್ರೆ ಹುಡುಗರು ನಮಗೆ ನಾವು ಹೋದಾಗ ಶಾಲೆಗೆ ಅಲ್ಲಿ ಹೇಳಿದ್ರು ಕುಡಿಯೋಕೆ ನೀರು ಇಲ್ಲರಿ ಅಂತೇಳಿ. ಟಾಯ್ಲೆಟ್ಗೆ ಹೋಗೋಕೆ ನೀರಿಲ್ಲ. ಆ ಬಿಲ್ಡಿಂಗ್ ಎದುರುಗಡೆ ಅದು ಸೆಪ್ಟಿಕ್ ಟಾಕಿ ಸ್ಮೆಲ್ ಬರ್ತದೆ. ಯಾಕಂದರೆ ಪಂಚಾಯತ್ ಅವ್ರನ್ನೂ ಇದ್ರಲ್ಲಿ ಬಂದವ್ರಿಗೆ ಹೇಳಿದ್ರು, ಆ ಊರು ಆಜುಬಾಜು ಆ ಸ್ಕೂಲ್ ಆಜುಬಾಜು ಏನು ಹೊಲಗಳಿದಾವಲ್ಲ, ಹೊಲದ ಮಾಲಕ ನಮಗೆ ಅಂದ್ರೆ ಇಲ್ಲಿ ನಮ್ದು ಹಿಂಗೆ ಆಗತೈತಿ, ಈ ನೀರೆಲ್ಲ ಹೊಲಸು ನೀರು ನಮ್ಮಲ್ಲಿ ಬರತ್ತವ. ಯಾಕೆ ಇವ್ರಿಗೆ ಇದಕ್ಕೂ ಕಂಪ್ಲೇಂಟ್ ಕೊಟ್ಟರು ಎಲ್ಲಿ ಪಂಚಾಯತಿಗೆ. ಮತ್ತು ಮೇನ್ ಅಂತಂದ್ರೆ ಪಂಚಾಯತಿಗೆ ಇವರು ಟ್ಯಾಕ್ಸ ತುಂಬಿಲ್ಲ. ಈ ಬಿಲ್ಡಿಂಗ್ ಮಾಲಕ ತಿಂಗಳಿಗೆ 1,88,000 ರೂಪಾಯಿ ಬಾಡಿಗೆ ತೊಗೊಂಡ್ರು ಕೂಡ 3 ವರ್ಷ ಆ ಬಿಲ್ಡಿಂಗಿಗೆ ಪಂಚಾಯತಿಗೆ ಟ್ಯಾಕ್ಸ ತುಂಬಿಲ್ಲ. ಮೇ ಬಿ 2,50,000 ರೂಪಾಯಿನೂ ಟ್ಯಾಕ್ಸ್ ಪೆಂಡಿಂಗ್ ಐತಿ. ಯಾಕೆ? ನೀವು ಮೇಲಾಧಿಕಾರಿಗಳು ಗಪ್ ಯಾಕೆ ಕುಂತೀರಿ? ಗಪ್ ಕುಂತೀರಂತಂದ್ರೆ ಇದರ ಅರ್ಥ ಬೇರೆ ಆಗತ್ತೈತಿ ಅಂತ ಜನ ಮಾತಾಡತ್ತಾರ. ಹೆಂಗಾಗಿತ್ತಂದ್ರೆ ಇಲ್ಲಿ ತಿಂಗಳ 1,88,000 ರೂಪಾಯಿ ಬಾಡಿಗೆ ತೊಗೊಂಡು ಇಷ್ಟೆಲ್ಲ ಸುಮ್ಕೊಂಡತ್ತಾರ. ಇದ್ರ ಅರ್ಥ ಹೆಂಗಾಗತ್ತೈತಿ? ಜನ ಏನು ಅನ್ನತ್ತಾರ ಇದಕ್ಕೆ? ಪ್ರಸಾದ್ ಮ್ಯಾಗಿನ ಅಧಿಕಾರಿಗಳೆಲ್ಲ ಮುಟ್ಟಾತೈತನ್ನ ಹಿಂಗೆ ಜನ ಮಾತಾಡತ್ತಾರ. ಅವರು ಭಾಳ ಕೇಳಿ ಬರತ್ತಾವ. ಇದಕ್ಕೆ ದಯವಿಟ್ಟು ನೀವು ಇದ್ರ ಬಗ್ಗೆ ಎಂಕ್ವೈರಿ ಮಾಡಿರಿ. ನಾವು ಕೂಡ ಇದ್ರ ಬಗ್ಗೆ ಒಂದು ಲೋಕಾಯುಕ್ತ ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಕೊಡಾತ್ತೀವಿ. ಅವರು ಇದ್ರ ಬಗ್ಗೆ ತನಿಖೆ ಮಾಡಲಿ. ಯಾಕಂದ್ರೆ ಇಲ್ಲಿ ಏನಾಗತೈತಿ, ಜನ ತುಂಬುವಂಥ ಟ್ಯಾಕ್ಸ್ದಾಗಿಂದ ದುಡ್ಡು ಇವರು ದುರುಪಯೋಗ ಮಾಡಾಕತ್ತಾರ. 1,88,000 ರೂಪಾಯಿ ಸಣ್ಣ ಅಮೌಂಟ್ ಅಲ್ಲ. ಅಷ್ಟು ಅದರ ವರ್ತದು ಬಾಡಿಗೆನೂ ಅಲ್ಲ. ಸೊ ದಯವಿಟ್ಟು ಇದನ್ನು ತಾವು ಕೇರ್ ತಗೊಂಡ ಇದ್ರ ಬಗ್ಗೆ ತನಿಖೆ ಮಾಡಿರಿ. ತಪ್ಪಿದ್ದಲ್ಲಿ ಇವ್ರದ್ದು ಏನು ದುಡ್ಡು ವೇಸ್ಟ್ ಆಗತ್ತೈತಲ್ಲ ಇದನ್ನು ಭರ್ಪಾಯಿ ಮಾಡಿಸ್ರಿ. ಇವ್ರಿಗೆ ಸರ್ಕಾರಕ್ಕೆ ಭರ್ಪಾಯಿ ಆಗಲಿಲ್ಲ. ಸರ್ಕಾರಿ ದುಡ್ಡು ವೇಸ್ಟ್ ಆಗತ್ತೈತಿ. ಸರ್ಕಾರಿ ದುಡ್ಡನ್ನ ಈ ಮಂದಿ ದುಡ್ಡನ್ನ. ಇದರಾಗ ಮತ್ತೊಂದು ವಿಚಾರ ಏನಂತಂದ್ರೆ ಪ್ರತಿ ತಿಂಗಳ 88,000 ರೂಪಾಯಿನೂ ಕಿಕ್ ಬ್ಯಾಕ್ ಬರೋದೈತೆ ಅಂತ ಅನ್ನೋ ಒಂದು ಆರೋಪ ಐತಿ. ಅಂದ್ರೆ 2018ರಿಂದ ಇಲ್ಲಿವರೆಗೆ, ಅಂದರೆ ಇದು 2025 ಎಷ್ಟು ವರ್ಷ ಆಯಿತು? 5 1 6 7 ವರ್ಷ. ಪ್ರತಿ ತಿಂಗಳು 88,000 ರೂಪಾಯಿ ಇದ್ರು ಲೆಕ್ಕ ಹಾಕ್ರಿ ಎಷ್ಟಾಯ್ತು? ಆ ಒಂದು ಅಮೌಂಟಾಗ ಬಹುಶಃ ಒಂದು ಹೊಸ ಸಾರಿನ ಕಟ್ಬೋದಿತ್ತು, ಬಾಡಿಗೆ ಅವಶ್ಯಕತೆ ಹಾಕಿಲ್ಲ. ಅದ ಇದೊಂದು ಪಾಯಿಂಟ್. ಇನ್ನು ಎರಡನೇ ಪಾಯಿಂಟ್ ಏನಂತಂದ್ರೆ ಇವರು ನೀರಿನ ಟ್ಯಾಂಕರ್ ತರಿಸ್ತಾರೆ. ಅವ್ರು ಹೇಳೋ ಪ್ರಕಾರ
ಅಲ್ಲಿ ಜನ ಹೇಳ್ತಾರೆ ನೀರಿನ ಟ್ಯಾಂಕರ್ ತರ್ಸೋದು ದಿವಸ 1 ತಾಸು 2 ತಾಸು ಅವ್ರು ನೀರು ಪ್ರತಿದಿನ ಅದನ್ನು ಚೆಕ್ ಮಾಡ್ಕೊಡಿ. ಬಹುಶಃ ನೀರಿನ ಟ್ಯಾಂಕರ್ ತರಿಸ್ತಾರಲ್ಲ 15 ದಿವಸದ ಆ ಟ್ಯಾಂಕರ್ ಬಾಡಿಗೆ ಒಳಗನ ಅಥವಾ ಅಂತೇಳಿ ಟ್ಯಾಂಕರ್ ಬಾಡಿಗೆ ಒಳಗನ ಒಂದು ಬೋರ್ ಇಷ್ಟೆಲ್ಲ ಕೊಟ್ಟರು ಮತ್ತು ಆ ಮನೆ ಮಾಲಕ ಆ ಬಿಲ್ಡಿಂಗ್ ಮಾಲಕ ಇಷ್ಟೆಲ್ಲ ವ್ಯವಸ್ಥೆ ಯಾಕೆ ಕೊಟ್ಟಿಲ್ಲ? ಬೆಳಗಾವಿಯ DC ಸಾಹೇಬರಾಗಲಿ ZPA CEO ಸಾಹೇಬರಾಗಲಿ ಹಾಗೂ ಆ ಕ್ಷೇತ್ರದ ಶಾಸಕರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಈ ಶಾಲೆಯರು ಇರೋದು ತಮ್ಮ ಕ್ಷೇತ್ರದಲ್ಲಿ ಈ ಶಾಲೆಯಲ್ಲಿ ದುಡ್ಡು ತಿಂದಾರ ಅಂತೇಳಿ ಆರೋಪ ಭಾಳ ಅದಾವೆ. ಇದ್ರ ಬಗ್ಗೆ ತಾವು ತನಿಖೆ ಮಾಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಹಾಗೂ ಸರ್ಕಾರಕ್ಕೆ ಭರಪಾಯಿ ಆಗಬೇಕು. ಇದು ನಮ್ಮ ವಾಹಿನಿಯ ಕಳಕಳಿಯ ವಿನಂತಿ. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ.